ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಒಂದು ಸಾಮಾನ್ಯ ಲೋಹದ ಬಗ್ಗೆ ಅಲ್ಲ. ಇದು ಇತಿಹಾಸವನ್ನು ಕಂಡಿದೆ, ವರ್ತಮಾನದಲ್ಲಿ ಬದುಕುತ್ತಿದೆ ಮತ್ತು ಭವಿಷ್ಯವನ್ನೇ ರೂಪಿಸುವ ಶಕ್ತಿ ಹೊಂದಿದೆ. ಅದು ಬೆಳ್ಳಿ. ಒಂದು ಕಾಲದಲ್ಲಿ ಬೆಳ್ಳಿ ಎಂದರೆ ಕೇವಲ ಲೋಹ ಅಲ್ಲ, ಅದು ಸಂಪತ್ತು, ಶಕ್ತಿ ಮತ್ತು ಗೌರವದ ಸಂಕೇತವಾಗಿತ್ತು. ರಾಜಮಹಾರಾಜರ ಅರಮನೆಗಳಲ್ಲಿ ಬೆಳ್ಳಿಯ ನಾಣ್ಯಗಳು ವ್ಯಾಪಾರದ ಆಧಾರವಾಗಿದ್ದವು. ದೇವಾಲಯಗಳಲ್ಲಿ ಬೆಳ್ಳಿಯ ಪಾತ್ರೆಗಳು ಪವಿತ್ರತೆಯ ಸಂಕೇತವಾಗಿದ್ದವು. ಆಯುರ್ವೇದದಲ್ಲೂ ಸಹ ಬೆಳ್ಳಿಯನ್ನು ಔಷಧೀಯ ಗುಣಗಳಿಗಾಗಿ ಬಳಸಲಾಗುತ್ತಿತ್ತು. ಭೂತಕಾಲದಲ್ಲಿ ಬೆಳ್ಳಿ ಮಾನವನ ಜೀವನದ ಅವಿಭಾಜ್ಯ ಭಾಗವಾಗಿತ್ತು. ಇಂದು ಕಾಲ ಬದಲಾಗಿದೆ, ಆದರೆ ಬೆಳ್ಳಿಯ ಮಹತ್ವ ಕಡಿಮೆಯಾಗಿಲ್ಲ. ಇಂದು ನಾವು ಬೆಳ್ಳಿಯನ್ನು ನೋಡೋದು ಆಭರಣಗಳಲ್ಲಿ ಮಾತ್ರ ಅಲ್ಲ, ಮೊಬೈಲ್ ಫೋನ್ಗಳಲ್ಲಿ, ಸೌರ ಪ್ಯಾನೆಲ್ಗಳಲ್ಲಿ, ವೈದ್ಯಕೀಯ ಉಪಕರಣಗಳಲ್ಲಿ. ಇಂದು ಬೆಳ್ಳಿ ತಂತ್ರಜ್ಞಾನ ಮತ್ತು ಆರ್ಥಿಕತೆಯ ಮೌನ ನಾಯಕ. ಭವಿಷ್ಯದಲ್ಲಿ ಶುದ್ಧ ಶಕ್ತಿ, ಗ್ರೀನ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಯುಗದಲ್ಲಿ ಬೆಳ್ಳಿಯ ಪಾತ್ರ ಇನ್ನಷ್ಟು ಹೆಚ್ಚಲಿದೆ. ಭವಿಷ್ಯವನ್ನು ಕಟ್ಟೋ ಪ್ರತಿ ಹೆಜ್ಜೆಯಲ್ಲೂ ಬೆಳ್ಳಿ ನಮ್ಮ ಜೊತೆಯಲ್ಲಿರುತ್ತದೆ. ಬಹುಶಃ ನಾವು ಬೆಳ್ಳಿಯನ್ನು ನೋಡುವುದಿಲ್ಲ, ಆದರೆ ಅದು ನಮ್ಮ ಜೀವನವನ್ನು ನಡೆಸುತ್ತಿರುತ್ತದೆ. ಒಂದು ಲೋಹ, 3 ಕಾಲಗಳು, ಒಂದು ಅದೆಷ್ಟೋ ಕಥೆ. ಇದೇ ಬೆಳ್ಳಿ. ಭೂತಕಾಲದ ಸಂಪತ್ತು, ವರ್ತಮಾನದ ಅವಶ್ಯಕತೆ ಮತ್ತು ಭವಿಷ್ಯದ ಆಶೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ ಹೊಸ ಕಥೆಯೊಂದಿಗೆ.